ಹೊಸ ವರ್ಷದ ಪಾರ್ಟಿಯಲ್ಲಿ ಬಲವಂತದಿಂದ ಮದ್ಯ ಕುಡಿಸಿ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಖಾಸಗಿ ಕಂಪನಿ ಮ್ಯಾನೇಜರ್ ಸೇರಿದಂತೆ 3 ವಿರುದ್ಧ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಖಾಸಗಿ ಕಂಪನಿ ಮ್ಯಾನೇಜರ್ ಸೇರಿ 3 ವಿರುದ್ಧ ಕೇಸ್ ದಾಖಲಾಗಿದೆ. ಹೊಸ ವರ್ಷದ ಹಿಂದಿನ ರಾತ್ರಿ ಅಂದರೆ ಡಿಸೆಂಬರ್ 31ನೇ ತಾರೀಕು ಇವತ್ತಿಗೆ ಬಲವಂತವಾಗಿ ಮದ್ಯಪಾನ ಮಾಡಿಸಿದ್ದಾರಂತೆ. ಬ್ರಿಗೇಡ್ ರಸ್ತೆಯ ಟೋಕೋ ಪಬ್ನಲ್ಲಿ V5 ಕಂಪನಿ ಸಿಬ್ಬಂದಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಹೋದ್ಯೋಗಿ ಜೊತೆ ಮ್ಯಾನೇಜರ್ ಹೇಮಂತ್ ಅಸಭ್ಯ ವರ್ತನೆ ತೋರಿದ್ದಾನಂತೆ. ಯುವತಿಯನ್ನ ಏಕಾಂಗಿಯಾಗಿ ಭೇಟಿ ಮಾಡಲು ಮ್ಯಾನೇಜರ್ ಒತ್ತಾಯ ಮಾಡಿದ್ದಂತೆ. ಇದೇ ಸಂದರ್ಭದಲ್ಲಿ ಪಬ್ನಲ್ಲಿ ಸಂತ್ರಸ್ತೆಗೆ ಮ್ಯಾನೇಜರ್ ಮದ್ಯ ಕುಡಿಸಿದ ಆರೋಪ ಕೂಡ ಇದೆ. ನ್ಯೂ ಇಯರ್ ಪಾರ್ಟಿಯ ಸಂದರ್ಭದಲ್ಲಿ ಅದು ಕೂಡ ಡಿಸೆಂಬರ್ 31ನೇ ತಾರೀಕು ಖಾಸಗಿ ಕಂಪನಿ ಮ್ಯಾನೇಜರ್ ಸೇರಿದಂತೆ ಒಂದಿಷ್ಟು ಮಂದಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ಈ ಪಾರ್ಟಿಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮ್ಯಾನೇಜರ್ ಆಗಿರುವಂತಹ ಹೇಮಂತ್ ಅನ್ನುವ ವ್ಯಕ್ತಿ ಅದೇ ಕಂಪನಿಯ ಯುವತಿಗೆ ಕಿರುಕುಳವನ್ನು ಕೊಟ್ಟಿರುವಂಥದ್ದು. ಮದ್ಯಪಾನ ಮಾಡಿ ಏಕಾಂಗಿಯಾಗಿ ಭೇಟಿ ಮಾಡು ಅಂತ ಹೇಳಿ ಕಿರುಕುಳವನ್ನು ಕೊಟ್ಟಿದ್ದಾನೆ. ಈ ಸಂಬಂಧ ಕೇಸ್ ದಾಖಲಾಗಿದೆ. ಅಶೋಕನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಂತ್ರಸ್ತೆ ನೀಡಿರುವ ದೂರು ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ವಿಚಾರಣೆಗೆ ಹಾಜರಾಗುವಂತೆ 3 ಆರೋಪಿಗಳಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಮದ್ಯದ ಅಮಲಿನಲ್ಲಿ ನನ್ನನ್ನು ಮುಟ್ಟಿದ್ದಾರೆ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನು ಮಾಡಿದ್ದಾರೆ. ರಾತ್ರಿ ಮ್ಯಾನೇಜರ್ ಹೇಮಂತ್ ಪುನೀತ್ ಅಜಿತ್ ಕಾರಿನಲ್ಲಿ ಸುತ್ತಾಡಿಸಿ ನಡು ರಸ್ತೆಯಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ. ಆರೋಪಿ ವಿರುದ್ಧ ಯುವತಿಯಿಂದ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಂತ್ರಸ್ತೆ ನೀಡಿರುವ ದೂರಿನ ಆಧರಿಸಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಹೇಮಂತ್ ಸೇರಿದಂತೆ ಮತ್ತಿಬ್ಬರ ವಿರುದ್ಧ ಕೂಡ ದೂರು ದಾಖಲಾಗಿರುವಂಥದ್ದು. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ದಾಖಲಾಗಿದೆ. ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರೆಸಿರುವಂಥದ್ದು. ಡಿಸೆಂಬರ್ 31ನೇ ತಾರೀಕು V5 ಕಂಪನಿಯ ಸಿಬ್ಬಂದಿ ಪಾರ್ಟಿಯನ್ನು ಮಾಡ್ತಾ ಇದ್ರು. ಇದರಲ್ಲಿ ಯುವತಿ ಕೂಡ ಇದ್ಲು, 3 ಯುವಕರು ಕೂಡ ಇದ್ದರು. ಬಟ್ ಈ ಸಂದರ್ಭದಲ್ಲಿ ಬಲವಂತವಾಗಿ ಡ್ರಿಂಕ್ಸ್ ಮಾಡ್ತಿದ್ದಾರೆ, ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ನೈಟ್ ಎಲ್ಲ ಕಾರ್ನಲ್ಲಿ ಸುತ್ತಾಡಿಸಿದ್ದಾರಂತೆ. ಅದಾದ ನಂತರ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಈಗ ಯುವತಿ ದೂರನ್ನು ದಾಖಲಿಸಿರುವಂಥದ್ದು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ. ಸಂತ್ರಸ್ತೆ ನೀಡಿರುವ ದೂರನ್ನು ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ವಿಚಾರಣೆಗೆ ಹಾಜರಾಗುವಂತೆ 3 ಆರೋಪಿಗಳಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮದ್ಯದ ಅಮಲಿನಲ್ಲಿ ನನ್ನ ಮೈ ಮುಟ್ಟಿದ್ದಾರೆ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನು ಮಾಡಿದ್ದಾರೆ. ರಾತ್ರಿ ಮ್ಯಾನೇಜರ್ ಹೇಮಂತ್ ಪುನೀತ್ ಅಜಿತ್ ಕಾರ್ನಲ್ಲಿ ಸುತ್ತಾಡಿಸಿ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಯುವತಿ ಮಾಡಿದ್ದಾರೆ.